ಅಲ್ಲಲ್ಲ, ಇದ್ರ ಹಿಂದೆ ಸೂತ್ರಧಾರ ಯಾರು ಅಂತ ತಿಳ್ಕೊಂಡು ಈಗ ಮುಖ್ಯಮಂತ್ರಿ ಹೇಳ್ಬೇಕು. ಈಗ ಇದರ ಹಿಂದೆ ಇರ್ಬೋದು, ಅದು ಪಾಸಿಬಿಲಿಟಿ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಏನದಲ್ಲ, ಇದು ಒಂದು ನಾಗರಿಕ ಸಮಾಜಕ್ಕೆ ಶೋಭಿಸುವಂಥದ್ದಲ್ಲ. ಪೊಲಿಟಿಕ್ಸು ಮತ್ತೊಂದು ಮುಗಿದೊಂದು ಸ್ಥಾನಮಾನ ಮತ್ತೊಂದು ಬೇರೆ. ನಾಗರಿಕ ಸಮಾಜಕ್ಕೆ ಅಕಸ್ಮಾತಾಗಿ ಫಾರ್ ಎ ಮೂಮೆಂಟ್ ಅಂದಿದ್ದಾರೆ ಇಲ್ಲೋ ಅಂತನ್ನೋದು ಸಭಾಧಿಪತಿಗಳ ಹೇಳಿಕೆನೇ ಫೈನಲ್. ಇನ್ ಸ್ಪೈಟ್ ಆಫ್ ದ್ಯಾಟ್, ಅದರ ಹೊರತುಪಡಿಸೂ ಸಹಿತ ಅಕಸ್ಮಾತ್ ಅವ್ರು ಯಾವುದೋ ತಪ್ಪು ಶಬ್ದ ಬಳಸಿದ್ದಾರೆ ಅಂತ ಅಂದ್ಕೊಳ್ರಿ. ನಾವು ಹೇಳ್ಕೊಳ್ಳೋಣ ಒಂದು ಮೂಮೆಂಟಿಗೆ, ಫಾರ್ ಎ ಮೂಮೆಂಟ್ ಅವ್ರು ಹೇಳಿದ್ದಾರೆ ಅಂತಂದ್ರೆ ನೀವು ಅವ್ರನ್ನ ಯಾವುದೇ ರೀತಿಯಾದಂಥ ವಿಚಾರಣೆ ಇಲ್ಲದ ಹೆಂಗೆ ಈ ಇರಾಕ್ದಾಗ ಮತ್ತು ಅಫ್ಘಾನಿಸ್ತಾನದಾಗ ಮಾಡ್ತಾರ ಹಂಗೆ ನೀವು ಹೋಗಿ ನೀವು ಪೊಲೀಸರ ಡಿಸೈಡ್ ಮಾಡಿ ನೀವು ಅವ್ರಿಗೆ ಶಿಕ್ಷೆ ಕೊಡೋರಿದ್ದೀರನ? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಕಾಂಗ್ರೆಸ್ ಪಾರ್ಟಿ ಆಯ್ತು ತಪ್ಪಾಗಿದೆ, ಇದನ್ನು ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬೇಕಲ್ಲ. ಅದು ಬಿಟ್ಟು ನೀವು ಇನ್ನೂ ಎಚ್ ಕೆ ಪಾಟೀಲು ಮತ್ತು ಎಂ ಬಿ ಪಾಟೀಲು ಇವರೇ ಅಟ್ಲೀಸ್ಟ್ ಸ್ವಲ್ಪ ಸೆನ್ಸಿಬಲ್ ಆಗಿ ಮಾತಾಡ್ತಾರೆ ಅಂತ ತಿಳ್ಕೊಂಡಿದ್ದೆ ನಾನು. ಅವರು ಹಿಂಗೆ ಇನ್ಸೆನ್ಸಿಬಲ್ ಆಗಿ ಮಾತಾಡಿದ್ರೆ ಇಲ್ಲ ನಾವು ಎಲ್ಲಿ ತಪ್ಪಾಗಿದೆ ಹುಡುಕ್ತೀವಿ, ಆ ರೀತಿ ಮಾಡಬಾರ್ದಾಗಿತ್ತು ಅಂದರೆ ಇಶ್ಯೂ ಡೌನ್ ಆಗ್ತದೆ. ಇವರು ಅದು ಬಿಟ್ಟು ಅವ್ರು ಹಂಗೆ ಮಾತಾಡ್ತಾರೆ, ಅವ್ರು ಮುಚ್ಕೊಳ್ಳಿಕ್ಕೆ ಹೇಳ್ತಾರೆ. ನಿಮ್ಮ ಕಾಂಗ್ರೆಸ್ ಪಾರ್ಟಿ ಒಳಗೆ ಏನೇನದ ಎಲ್ಲ ಗೊತ್ತದ, ಜನಕ್ಕೆಲ್ಲ ಗೊತ್ತದ. ಮತ್ತು ಕಾಂಗ್ರೆಸ್ ಪಾರ್ಟಿ ಈ ಸ್ಥಿತಿ ಇರೋದ್ರಿಂದನೇ ಕಳೆದ 3 ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮನ್ನು ಜನ ತಿರಸ್ಕರಿಸ್ಯಾರ. ಮಹಾರಾಷ್ಟ್ರದಾಗ ನೀವು ಹೇಳಿ ಹೆಸರಿಲ್ದಂಗೆ ಹೋಗಿರಿ, ಹರಿಯಾಣದಾಗ ಹೇಳಿ ಹೆಸರು ಇಲ್ದಂಗೆ ಹೋಗಿರಿ, ಜಾರ್ಖಂಡ್ದಾಗ ಅವ್ರ ಜೊತೆ ಇದ್ದೀರಿ ಅಂಥೇಳಿ ಅವರು ನಿಮ್ಗೆ ಬೇಕಿದ್ರೆ ಇಷ್ಟು ಮಂತ್ರಿ ಕೊಡ್ತೀನಿ ತೊಗೋತಿದ್ದಾರೆ, ತಗೋ ಇಲ್ಲ ನಡಿ ಅಂತಂದ್ರೆ ಅವರು. ಈ ಕಡೆ ಜಮ್ಮು ಕಾಶ್ಮೀರದಾಗ ನೀವು ಮಂತ್ರಿಮಂಡಲಕ್ಕೆ ತೊಗೊಂಡಿಲ್ಲ ಅವ್ರು. ನಿಮ್ಮ ಸ್ಥಿತಿ ದೇಶದಾಗ ಈ ಸ್ಥಿತಿ ಅದ, ಇನ್ನೂ ಸುಧಾರಿಸೋದೇ ಇಲ್ಲ ನಾವು ಅಂತಂದ್ರೆ ಹೆಂಗೆ ನೀವು?